ಸರ್, ನಾವು ವರ್ಷಾನ್ಗಟ್ಲೆಯಿಂದ ಅದೇ 2-3 ಗ್ಲೂನ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ? ಹೋದ್ಸಲ ನಾನು ಅಂಗಡಿಗೆ ಹೋದಾಗ ನನ್ನ ಮುಂದೆ ತುಂಬಾನೇ ಆಯ್ಕೆಗಳಿದ್ವು. ಯಾವ ಪ್ರಾಡಕ್ಟ್ ಎಲ್ಲಿ ಬಳಕೆ ಆಗುತ್ತೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಈಗ ಕೆಲ್ಸದ ಕಡೆ ಗಮನ ಕೊಡು, ಆಮೇಲೆ ಎಲ್ಲಾನು ಹೇಳ್ಕೊಡ್ತೀನಿ. ನಾನ್ ಶುರು ಮಾಡಿದಾಗ ಕಾರ್ಪೆಂಟಿಂಗ್ ಕೆಲಸ ತುಂಬಾನೇ ಸುಲಭ ಇತ್ತು. ಪ್ಲೇವುಡ್, ಲ್ಯಾಮಿನೇಟ್, ಕಟ್ಟಿಗೆ, ಇವತ್ತಿಗೆಲ್ಲ ಬದಲಾಗಿದೆ. ಮೆಟೀರಿಯಲ್ ಕೂಡ, ಕೆಲಸ ಕೂಡ. ಪ್ರತಿ ಕೆಲ್ಸಕ್ಕೂ ಒಂದು ಅವಶ್ಯಕತೆ, ಆ ಅವಶ್ಯಕತೆಗೆ ಮತ್ತೊಂದು ಪ್ರಾಡಕ್ಟ್. ಇಷ್ಟು ವರ್ಷ ಕೆಲಸ ಮಾಡಿದ್ರು ಕೂಡ ಯಾವ ಪ್ರಾಡಕ್ಟ್ ಯಾವ ಕೆಲ್ಸಕ್ಕೆ ಸರಿ ಅಂತ ಡಿಸೈಡ್ ಮಾಡೋದು ಸುಲಭ ಆಗೇ ಇಲ್ಲ. ಸರಿಯಾಗಿ ಹೇಳ್ತಾ ಇದ್ದೀರಾ. ಸುಲಭ ಏನಲ್ಲ, ಆದ್ರೆ ಸುಲಭ ಮಾಡ್ಕೋಬಹುದು. ಟ್ರೂ ಗ್ರಿಪ್ ಅಡಿಸಿವ್ಸ್ ಜೊತೆಗೆ ಪ್ರತಿಯೊಂದು ಮೆಟೀರಿಯಲ್ ಹಾಗೂ ಪ್ರತಿಯೊಂದು ಪ್ರಯೋಗಕ್ಕೂ ಖಂಡಿತ ಉತ್ತಮ ಫಲಿತಾಂಶ ಇದೆ. ವೈಟ್ ಗ್ಲೂ ಬೇಕಾದ್ರೆ ಅಲ್ಟ್ರಾ, ಡೈನಮೋ ಗೋಲ್ಡ್ ಅಥವಾ ಸುಪ್ರೀಮಾ PVC. ಹಾಗೆ ರಬ್ಬರ್ ಅಡೆಸಿವ್ ಬೇಕಾಗಿತ್ತು ಅಂದಲ್ಲಿ ಸ್ವಿಫ್ಟ್ ಅಥವಾ ಈಸಿ ಕ್ರಿಯೇಟ್ ಸ್ಪ್ರೇ. 2 ತರದ ಗ್ಲೂ. ಹಾಗೆ ಈ ಗ್ಲೂಗಳಿಂದ ಯಾವುದೇ ಫರ್ನಿಚರ್ ತಯಾರಿಸೋದಕ್ಕೆ ಉಪಯುಕ್ತವಾಗುತ್ತೆ. ಹೌದಾ? ವೈಟ್ ಗ್ಲೂಗೆ ಇಷ್ಟೊಂದು ವಿಧಗಳಿದೆಯಾ? ಯಾವ ವೈಟ್ ಗ್ಲೂ ಯಾವ ತರ ಕೆಲಸಕ್ಕೆ ಯೂಸ್ ಆಗುತ್ತೆ? ನೀರಿನ ಕೆಲಸ, ತೇವಾಂಶ ಅಥವಾ ನಿತ್ಯದ ಕೆಲಸ ಜಾಸ್ತಿ ಇರೋ ಜಾಗದಲ್ಲಿ, ಉದಾಹರಣೆಗೆ ಕಿಚನ್ ಕ್ಯಾಬಿನೆಟ್, ಬಾತ್ರೂಮ್ ಕ್ಯಾಬಿನೆಟ್ ಅಥವಾ ಡೈನಿಂಗ್ ಟೇಬಲ್, ವಾಟರ್ ಪ್ರೂಫ್ ಗ್ಲೂ ಇಲ್ಲಿ ಕೆಲಸಕ್ಕೆ ಬರುತ್ತೆ. ಈ ರೀತಿಯ ಕೆಲಸಗಳಿಗಾಗಿ ಟ್ರೂ ಗ್ರಿಪ್ ಅಲ್ಟ್ರಾ ಹಾಗೆ ಡೈನಮೋ ಗೋಲ್ಡ್. ಈ ಗ್ಲೂ ನೀರಿನ ತೇವಾಂಶ ಹಾಗೆ ವಾತಾವರಣದ ಬದಲಾವಣೆ ಇದ್ದರೂ ಸಹ ಅದ್ಭುತವಾಗಿ ಕೆಲಸ ನಿರ್ವಹಿಸುತ್ತೆ. ಹಾಗೆ ಡೈನಮೋ ಗೋಲ್ಡ್ D3 ಸರ್ಟಿಫೈಡ್ ಆಗಿದೆ, ಅಂದ್ರೆ ಸರ್ಟಿಫೈಡ್ ವಾಟರ್ ಪ್ರೂಫ್ ಪರ್ಫಾರ್ಮೆನ್ಸ್. ಹೌದು, ಇತ್ತೀಚೆಗೆ PVC ಲ್ಯಾಮಿನೇಟ್, ಅಕ್ರಲಿಕ್ ಲ್ಯಾಮಿನೇಟ್ ಜೊತೆಗೆ ಎಡ್ಜ್ ಬ್ಯಾಂಡಿಂಗ್ ಕೆಲಸ ಕೂಡ ಹೆಚ್ಚೇ ಇರುತ್ತೆ. ಅದಕ್ಕೆ ಯಾವ ತರ ಗ್ಲೂ ಬೆಸ್ಟ್ ಇರುತ್ತೆ? ಸುಪ್ರೀಮಾ PVC ಇದಕ್ಕೋಸ್ಕರನೇ ತಯಾರಿಸಿರುವಂತದ್ದು. ಇದರಲ್ಲಿರುವಂತ ಅದ್ಭುತವಾದ ಶಕ್ತಿಯಿಂದ ಪ್ಲೈವುಡ್, PVC ಹಾಗೆ ಆರ್ಕ್ಯಾಲಿಕ್ ಲ್ಯಾಮಿನೇಟ್ಸ್ ನ ಕೂಡ ಈಸಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಹಾಗೆ ನೇರವಾಗಿ ಪ್ರಯೋಗ ಮಾಡಿದ್ರು ಅಷ್ಟೇ ಉಪಯೋಗಕ್ಕೆ ಬರುತ್ತೆ. ಎಡ್ಜ್ ಬಾಂಡಿಂಗ್ ಅಲ್ಲೂ ಕೂಡ ಈ ಸುಪ್ರೀಮಾ PVC ಭರವಸೆಯನ್ನ ಮೂಡಿಸುತ್ತೆ. ಆದ್ರೆ ವೈಟ್ ಗ್ಲೂಗೆ ಅಂಟಕ್ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ? ಕೆಲಸವನ್ನ ಆದಷ್ಟು ಬೇಗ ಮುಗಿಸ್ಬೇಕು ಅಂದ್ರೆ ನಮ್ಮಲ್ಲಿ ತಾಳ್ಮೆ ಕೂಡ ಹಾಗೆ ಇರಬೇಕು. ಇದಕ್ಕಾಗಿ ನಾವು ರಬ್ಬರ್ ಅಡೆಸಿವ್ಸ್ ನ ಪ್ರಯೋಗ ಮಾಡಬೇಕಾಗತ್ತೆ. ಟ್ರೂ ಗ್ರಿಪ್ ಸ್ವಿಫ್ಟ್ ಸ್ಮೂತ್ ಆಗಿದೆ ಹಾಗೆ ಇಮಿಡಿಯೇಟ್ ಆಗಿ ಹಿಡ್ಕೊಳ್ಳುತ್ತೆ. ಅದು ಕೇವಲ 8 ರಿಂದ 10 ನಿಮಿಷದಲ್ಲಿ. ಇದರ ಅರ್ಥ ಕೆಲಸಕ್ಕೆ ಕಡಿಮೆ ಟೈಮ್ ನ ತಗೊಳುತ್ತೆ, ಅದೇ ಸಮಯಕ್ಕೆ ಕೆಲಸ ಕೂಡ ಮುಗಿಯುತ್ತೆ. ಒಂದು ಕೆಲಸ ಬೇಗ ಮುಗಿಯಿತು ಅಂತ ಹೇಳಿದ್ರೆ ಮುಂದಿನ ಕೆಲಸವನ್ನ ಶುರು ಮಾಡೋದಕ್ಕೆ ಸಮಯ ಸಿಗುತ್ತೆ. ಕೆಲಸ ಜಾಸ್ತಿ, ಆಗ ಆದಾಯನೂ ಜಾಸ್ತಿ. ಖಂಡಿತವಾಗ್ಲು ರಬ್ಬರ್ ಅಡೆಸಿವ್ಸ್ ಅಲ್ಲಿ ಇನ್ನೊಂದು ಸ್ಪೆಷಲ್ ವಿಷಯ ಇದೆ, ಇದರ ಸ್ಟ್ರಾಂಗ್ ಟ್ಯಾಗ್. ಇದರ ಕಾರಣದಿಂದ ಗಟ್ಟಿಯಾದ ನೇರವಾದ ಜಾಗ, ಕ್ಲಿಷ್ಟಕರವಾದ ಜಾಗ ಅಥವಾ ಕಷ್ಟ ಅನಿಸುವಂತ ಮೂಲೆಗಳಲ್ಲೂ ಸಹ ಅಂಟಿಕೊಳ್ಳುತ್ತೆ. ಆ ಜಾಗದಲ್ಲಿ ಕ್ಲಾಂಪಿಂಗ್ ಕೂಡ ಸಾಧ್ಯವಾಗಲ್ಲ. ಒಂದ್ ವೇಳೆ ಎಲ್ಲಿ ರಬ್ಬರ್ ಅಡೆಸಿವ್ ನಮ್ ಜೊತೆಲಿ ಇಲ್ಲ ಅಂದ್ರೂ ಆಗ್ಲೂ ನಾವು ಕೆಲಸನ ಬೇಗ ಮುಗಿಸ್ಬೇಕು ಅಂದ್ರೆ ನಾವ್ ಎಷ್ಟು ಸಮಾಧಾನದಿಂದ ಕೆಲಸ ಮಾಡ್ತೀವೋ ಅಷ್ಟು ಬೇಗ ಕೆಲಸ ಆಗುತ್ತೆ. ಇದಕ್ಕಾಗಿ ಕಾರ್ಪೆಂಟರ್ ಟೂಲ್ ಕಿಟ್ ನಲ್ಲಿ ಈಸಿ ಕ್ರಿಯೇಟ್ ಸ್ಪ್ರೇನ ಅಡೆಸಿವ್ ಆಗಿ ಖಂಡಿತ ಇಟ್ಕೋಬೇಕು. ಇದರ ಸೆಟ್ಟಿಂಗ್ ನ ಸಮಯ ಕೇವಲ 10 ನಿಮಿಷ. ಒಂದ್ ವೇಳೆ ಕೆಲಸ ಅರ್ಜೆಂಟ್ ಆಗಿದ್ರೆ, ಕ್ಲಾಂಪಿಂಗ್ ಮಾಡುವಂತ ಜಾಗ ಕಷ್ಟಕರವಾಗಿದ್ರೆ ಈ ಸ್ಪ್ರೇ ಆದಷ್ಟು ಬೇಗ ಆ ಕೆಲಸವನ್ನ ಮುಗಿಸುತ್ತೆ. ಒಳ್ಳೆ ಮಾಹಿತಿನೇ ಕೊಟ್ಟಿದ್ದೆ ನೀನು ಟ್ರೂಜಿ. ಇಷ್ಟೇ ವಿಷಯ, ಯಾವ ಕೆಲಸಕ್ಕೆ ಯಾವ್ದನ್ನ ಬಳಸಬೇಕು ಅಂತ ತಿಳ್ಕೊಂಡ್ರೆ ಬಹಳ ಉತ್ತಮ. ಕೆಲಸ ಶುರು ಮಾಡಬಹುದು. ಈಗ ನಾನ್ ಹೊರಡ್ತೀನಿ. ನೀನ್ ಬೆಳಿಗ್ಗೆ ಕೇಳ್ತಿದ್ದೆ ಅಲ್ವಾ ಯಾವ ಹೊಸ ಪ್ರಾಡಕ್ಟ್ ಬಂದಿದೆ ಅಂತ? ಬಾ ಈಗ ಹೇಳ್ತೀನಿ. ಇವ್ರಿಗಂತೂ ಅರ್ಥ ಆಗಿದೆ, ಈಗ ನೀವು ಅರ್ಥ ಮಾಡ್ಕೊಳ್ಳಿ ಮತ್ತು ಟ್ರೂ ಗ್ರಿಪ್ ಅಡೆಸಿವ್ ನ ಟ್ರೈ ಮಾಡಿ. ಏಷ್ಯನ್ ಪೇಂಟ್ಸ್ ಟ್ರೂ ಗ್ರಿಪ್, ಪ್ರತಿಯೊಂದು ಬಾಂಡ್ ನಲ್ಲಿ ಭರವಸೆ, ಒಂದು ಬಲವಾದ ಭರವಸೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಏಷ್ಯನ್ ಪೇಂಟ್ಸ್ ಟ್ರೂ ಗ್ರಿಪ್ ಪ್ರತಿನಿಧಿಯನ್ನು ಸಂಪರ್ಕಿಸಿ ಅಥವಾ ಸಮೀಪದ ಏಷ್ಯನ್ ಪೇಂಟ್ಸ್ ಟ್ರೂ ಗ್ರಿಪ್ ಅಂಗಡಿಗೆ ಭೇಟಿ ನೀಡಿ.